ವರಮಹಾಲಕ್ಷ್ಮಿ ಅಂತಕ್ಕಂತಹ ಈ ಒಂದು ಪದದಲ್ಲೇ ಒಂದು ಶ್ರೇಷ್ಠತೆ ಅಡಗಿದೆ. 24 ಮಹಾಲಕ್ಷ್ಮಿ ವ್ರತ ಅಂತ ಕೂಡ ಇದರ ಒಂದು ಅರ್ಥವನ್ನು ನಾವು ಹೇಳ್ಬೋದು. ಹೆಣ್ಣು ಮಕ್ಕಳು ಯಾಕೆ ಮಾಡ್ತಾರೆ ಅಂತಂದರೆ, ಹೆಣ್ಣು ಮಕ್ಕಳು ಆಚರಣೆ ಮಾಡಿದಕ್ಕೆ ಆ ತಾಯಿ ಬಹಳ ಶೀಘ್ರದಲ್ಲಿ ನಮಗೆ ಒಲಿತಾಳೆ ಅಂತ. ದೇವರಲ್ಲದೆ ಇರೋನು ದೇವ್ರ ಪೂಜೆ ಮಾಡಬಾರ್ದಂತ. ಹೆಣ್ಣು ಮಕ್ಕಳು ಲಕ್ಷ್ಮಿಯಾಗಿ ಆನಂತರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ಉಡಬಾರ್ದು. ಮತ್ತೆ ಆ ಕಲಶವು ಇಲ್ಲವೇ ಇಲ್ಲ. ಇಷ್ಟೆತ್ತರದೊಂದು ಮಣ್ಣಿನ ಗಡಿಗೆಯನ್ನು ತೆಗೆದುಕೊಂಡು ಬಂದು ಇಡಿ. ಕಲಶದೊಳಗೆ ನೀರನ್ನು ಹಾಕೋ ಪದ್ಧತಿ ಇಲ್ಲ, ಶಾಸ್ತ್ರದಲ್ಲಿ ಹೇಳಿಲ್ಲ. ಕೆಲವರ ಮನೆಯಲ್ಲಿ ಮುಖವಾಡ ಮಾಡುವ ಒಂದು ಪದ್ಧತಿ ಇತ್ತು. ಪದ್ಧತಿ ಇಲ್ಲದೇ ಇರುವವರು ನವಿಲ್ ನೋಡಿ ಕಿಂಬೂತ ಪುಕ್ಕ ಕೆರ್ಕೋತು ಅಂತಕ್ಕಂಥದ್ದೊಂದು ಗಾದೆ ಇದೆ. ಅದು ಮಾತ್ರ ಮಾಡಬೇಡಿ. 12 ವಿಧದ ಭಕ್ಷ್ಯಗಳನ್ನು ಸ್ವಲ್ಪ ಸ್ವಲ್ಪ ಆದರೂ ಮಾಡಿ ಇಡ್ತಕ್ಕಂಥ. ನನಗೆ 12 ಆಗಲಿಲ್ಲ 6 ಇಡಿ, 6 ಆಗಲಿಲ್ಲ 3 ಇಡಿ, 3 ಆಗಲಿಲ್ಲ ಅಂದರೆ ಕನಿಷ್ಠ ಭಕ್ಷ್ಯ ಏನು ಮಾಡಬೇಕು ಅಂತಂದರೆ ಹಾಲಿನ ಪಾಯಸವನ್ನು ಮಾಡಿ ಅಮ್ಮನವರಿಗೆ ನೀವು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ನೈವೇದ್ಯ. ಹೆಸರು ಹೇಳಿದ್ದು ಅರ್ಚನೆ ಮಾಡಿದ್ದು ಒಂದು ದಾರ ಕಟ್ಕೊಳ್ಳೋಕೆ ರೆಡಿ ಇಲ್ಲ ಅಂದರೆ ಲಕ್ಷ್ಮೀ ಅಮ್ಮನವರು ನಮಗೇನಕ್ಕೆ ಅನುಗ್ರಹ ಮಾಡಬೇಕು? ಯೋಚನೆ ಮಾಡಬೇಕಲ್ವ? ಅದೇ ಈಗೆಲ್ಲನ ಕೆಲಸ ಮಾಡ್ತಿದ್ರೆ ಹೀಗೊಂದು ಟ್ಯಾಗ್ ಹಾಕ್ಕೊಂಡು ಹೋಗ್ತಾರೆ ಕಾರ್ಪೊರೇಟ್. ಬ್ರಾಹ್ಮಣನು ದೇವರ ಸಮಾನ ಅಂತ. ಬ್ರಾಹ್ಮಣನಲ್ಲಿ ನಾವು ದೋಷವನ್ನು ಹುಡುಕಬಾರದು, ಬ್ರಾಹ್ಮ್ಯವನ್ನು ಮಾತ್ರ ಹುಡುಕಬೇಕು. ಶಾಸ್ತ್ರವನ್ನು ಪರಿಪಾಲನೆ ಮಾಡ್ತೀವಿ ಅಂತ ಸನಾತನಿಗಳಿಗೆ ಉಪದೇಶ ಅಷ್ಟೆ. ಬೇರೆಯವ್ರನ್ನ ಸನಾತನ ಧರ್ಮಿಗಳಲ್ಲ, ನಾವು ಹಿಂದೂಗಳಲ್ಲ ಅಂದರೆ ನಿಮ್ಮ ವೈಯಕ್ತಿಕವಾದ ಇಚ್ಛೆ. ನಾವು ಅದರ ಬಗ್ಗೆ ನಾವು ಏನು ಚಕಾರ ಎತ್ತೋದಿಲ್ಲ. ನೀವು ಸರ್ವತಂತ್ರ ಸ್ವತಂತ್ರರು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಶ್ರೇಷ್ಠ ಚಿಂತನೆಗಳಿಂದ ಹೊಸ ಚೈತನ್ಯ ತುಂಬುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿತು ಸುಚಿರಂ ನಿತ್ಯಂ ವಾಲುಕೇಶ್ವರ ಭಾರತಿ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ. ಮಂಗಳವಾರ ವೀಕ್ಷಕರೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹುತೇಕ ಹಬ್ಬಗಳು ನಿರ್ದಿಷ್ಟ ಮಾಸದ ನಕ್ಷತ್ರ ಮತ್ತು ತಿಥಿಯಂದು ಆಚರಣೆ ಮಾಡಲಾಗುತ್ತೆ. ಆದರೆ ಒಂದಷ್ಟು ಹಬ್ಬಗಳು ನಿರ್ದಿಷ್ಟ ದಿನಗಳಂದೇ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ಶ್ರಾವಣ ಮಾಸದ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಈ ವ್ರತದ ಮಹತ್ವ ಏನು, ಈ ವ್ರತದ ಫಲಗಳೇನು, ವ್ರತವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ಇಡೀ ಜಗತ್ತನ್ನು ಉದ್ಧಾರ ಆಗಬೇಕು ಅಂತಂದರೆ ವರಮಹಾಲಕ್ಷ್ಮಿ ವ್ರತಗಿಂತ ಶ್ರೇಷ್ಠ ವ್ರತ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ವ್ರತದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಮೊಟ್ಟಮೊದಲನೇದಾಗಿ ವರಮಹಾಲಕ್ಷ್ಮಿ ಅಂತಕ್ಕಂತಹ ಈ ಒಂದು ಪದದಲ್ಲೇ ಒಂದು ಶ್ರೇಷ್ಠತೆ ಅಡಗಿದೆ. ಸಂಸ್ಕೃತದಲ್ಲಿ ವರ ಅಂತಂದರೆ ಅತ್ಯಂತ ಶ್ರೇಷ್ಠವಾಗಿರೋದು. ಇಲ್ಲಿ ಶ್ರೇಷ್ಠವಾದ ಮಹಾಲಕ್ಷ್ಮಿಯ ಪೂಜೆ ಅಂತ ಹೆಸರು. ಇನ್ನೊಂದರ್ಥ ಕಚಟಪಯಾದಿ ಯೋಗಗಳು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದರ ಪ್ರಕಾರವಾಗಿ ವರ ಅಂತಂದರೆ 24 ಅಂತಕ್ಕಂಥ ಒಂದು ಸಂಖ್ಯೆಯನ್ನು ಕೂಡ ಹೇಳುತ್ತೆ. ಅಂದರೆ 24 ಮಹಾಲಕ್ಷ್ಮಿ ವ್ರತ ಅಂತ ಕೂಡ ಇದರ ಒಂದು ಅರ್ಥವನ್ನು ನಾವು ಹೇಳ್ಬೋದು. ಸಾಂಖ್ಯದ ಪ್ರತಿಪಾದನೆ ಮಾಡಿದ್ದಾರೆ. ಹಣ ಅಂತಕ್ಕಂಥದ್ದು ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು. ಹಣ ಅಂತಂದರೆ ನಿಮಗೆ ಇವಾಗಿರ್ತಕ್ಕಂಥ ಕರೆನ್ಸಿ ಅಂತಲೇ ಅಲ್ಲ, ದ್ರವ್ಯ, ಯಾವುದೇ ದ್ರವ್ಯ. ಯಾಕಂದರೆ ಲಕ್ಷ್ಮಿ ಅಂತಂದರೆ ಎಲ್ಲೆಲ್ಲಿ ನಮ್ಮ ಲಕ್ಷ್ಯ ಇದೆಯೋ ಅದಷ್ಟು ನಮ್ಗೆ ಒದಗಿದಾಗ ಅದು ಲಕ್ಷ್ಮಿ. ಈಗ ವಿದ್ಯಾರ್ಥಿಗೆ ವಿದ್ಯಾಲಕ್ಷ್ಮಿ ಬೇಕು, ರಾಜಕಾರಣಿಗಳಿಗೆ ರಾಜ್ಯಲಕ್ಷ್ಮಿ ಬೇಕು, ಬಹಳ ಹೆದರ್ಕೋತಾ ಇರ್ತಕ್ಕಂಥವ್ರಿಗೆ ಅವರಿಗೆ ಧೈರ್ಯಲಕ್ಷ್ಮಿ ಬೇಕು, ಮದುವೆ ಆಗಿರ್ತಕ್ಕಂತಹ ದಂಪತಿಗಳಿಗೆ ಸಂತಾನ ಲಕ್ಷ್ಮಿ ಬೇಕು, ಎಲ್ಲ ಥರದ ದೈನಂದಿನ ಜೀವನ ನಾವು ನಡೆಸಬೇಕು ಅಂದರೆ ಧನಲಕ್ಷ್ಮಿ ಬೇಕು, ನಮ್ಮ ಶರೀರವನ್ನು ಧರಿಸಿ ನೀವು ಇಲ್ಲಿ ಕುಳಿತುಕೊಳ್ಳಬೇಕು ಅಂದರೆ ಧಾನ್ಯಲಕ್ಷ್ಮಿ ಬೇಕು. ಹೀಗೆ ಲಕ್ಷ್ಮಿಯ ಒಂದು ಯಾವ ಒಂದು ಕಟಾಕ್ಷ ಇದೆಯಲ್ಲ ಅಥವಾ ಬೇಕಿದೆಯಲ್ಲ, ನಮ್ಮ ಸಮಾಜದಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೇ ಜಾತಿ ಪಂಗಡ ಧರ್ಮದವರಾಗಿದ್ದರೂ ಹೆಸರು ಬೇರೆ ಏನಾದರೂ ಕರ್ಕೊಂಡ್ರು ಇದು ಹಾಸುಹೊಕ್ಕಾಗಿ ಓತಪ್ರೋತವಾಗಿ ಎಲ್ಲ ಕಡೆ ಹರಡಿರುತ್ತೆ. ಇದೇ ಒಂದೇ ತತ್ವ. ಇಲ್ಲಿ ವರಮಹಾಲಕ್ಷ್ಮಿ ವ್ರತ ಇದರ ಶ್ರೇಷ್ಠತೆ ಮೊದಲೇ ಹೇಳಿದಾಗೆ ಶ್ರೇಷ್ಠವಾದ ಮಹಾಲಕ್ಷ್ಮಿ. ಎರಡನೆಯದ್ದು 24 ಲಕ್ಷ್ಮಿ ಅಂದ್ಬಿಟ್ಟು. 24 ಲಕ್ಷ್ಮಿ ಅಂದರೆ ಏನಪ್ಪ ಅಂದರೆ, ಶಾಸ್ತ್ರದಲ್ಲಿ ನಮ್ಮ ಈ ಇಡೀ ವಿಶ್ವ ಸೃಷ್ಟಿಯಾಗಿರ್ತಕ್ಕಂಥದ್ದು 25 ತತ್ವಗಳಿಂದ. ಪೃಥಿವ್ಯಾಪಸ್ತೇಜೋ ವಾಯುರಾಕಾಶ ಅಂತಕ್ಕಂತಹ 5 ಪಂಚಮಹಾಭೂತಗಳು, ಶಬ್ದಸ್ಪರ್ಶ ರೂಪರಸಗಂಧ ಅಂತಕ್ಕಂತಹ 5 ತನ್ಮಾತ್ರೆಗಳು,
ಅದೇ ರೀತಿಯಾಗಿ ನಮಗೆ ಶ್ರೋತ್ರ ತ್ವಕ್ನಯನ ಜಿಹ್ವಾ ಘ್ರಾಣ ಅಂತಕ್ಕಂತಹ 5 ನಮ್ಮ ಜ್ಞಾನೇಂದ್ರಿಯಗಳು. ಅದೇ ರೀತಿಯಾಗಿ ವಾಕ್ಪಾಣಿ ಪಾದ ಪಾಯು ಉಪಸ್ಥ ಅಂತಕ್ಕಂತಹ 5 ಕರ್ಮೇಂದ್ರಿಯಗಳು. ಇಲ್ಲಿಗೇನಾಯಿತು 20 ಆಯಿತು. ಅದೇ ರೀತಿಯಾಗಿ ನಮಗೆ ಮನೋಬುದ್ಧಿ ಚಿತ್ತ ಅಹಂಕಾರ ಅಂತಕ್ಕಂತಹ 4 ಅಂತಃಕರಣ ಚತುಷ್ಟಯಗಳು. ಇಷ್ಟೂ ಸೇರಿದ್ರೆ 24 ಆಯಿತು. ಈ ನಮ್ಮ ಜೀವನದ ಈ 24 ತತ್ವಗಳನ್ನು ನಮಗೆ ಸರಿಯಾಗಿ ಒದಗಿಸಿ ನಮ್ಮಲ್ಲಿ ಸ್ಥಿರೀಕರಿಸಿ ಅದನ್ನು ವೈಭವೀಕರಿಸ್ತಕ್ಕಂತಹ ಒಂದು ವ್ರತದ ಮೂಲ ಉದ್ದೇಶ ವರಮಹಾಲಕ್ಷ್ಮಿ ವ್ರತದ್ದು. ಎಲ್ಲ ತಿಳ್ಕೊಂಡ್ರಾಗೆ ಸುಮ್ಮನೆ ದುಡ್ಡು ಅಂತಲ್ಲ, ಬರೀ ದುಡ್ಡಿದ್ರೆ ಏನು ಮಾಡ್ತೀರಿ ನೀವು? ಕಣ್ಣಿರಬೇಕು, ಬಾಯಿ ಇರಬೇಕು, ನಾಲ್ಗೆ ಇರಬೇಕು, ಹೆಂಡತಿ ಇರಬೇಕು, ಗಂಡ ಇರಬೇಕು, ಮಕ್ಕಳಿರಬೇಕು, ಸಂಬಂಧಿಕರಿರಬೇಕು, ಸ್ನೇಹಿತರಿರಬೇಕು, ಆರೋಗ್ಯ ಇರಬೇಕು, ಆಯುಷ್ಯ ಇರಬೇಕು. ಉದಾಹರಣೆಗೆ ಯಾರಾದರೂ ನೋಡಪ್ಪ ನೀನು ಒಂದು ಕಣ್ಣು ಒಂದು ಕೈ ಕೊಟ್ಬಿಡು, ನಾನು 10 ಕೋಟಿ ಕೊಡ್ತೀನಿ ಅಂದರೆ ಸಾಧ್ಯವೇ? ಬೆಲೆ ಕಟ್ಟಲಿಕ್ಕಾಗಲ್ಲ. ನೀವು ನೋಡಿ, ಸುಮಾರು ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ. ಡೆಂಟಿಸ್ಟ್ ಹತ್ರ ಹೋಗೋದು, ಅವ್ರನ್ನ ದೂರ್ತಿಲ್ಲ, ಭಗವಂತ ನಮಗೆ ಕೊಟ್ಟಿರೋದ್ರು ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅನ್ನೋದಕ್ಕೆ ಹೇಳ್ತಾ ಇರೋದು. ನಮ್ಮಲ್ಲೇ ಲಕ್ಷ್ಮೀ ಇದ್ದಾಳೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹಲ್ಲು ಕಟ್ಟಿಸ್ಕೊಳ್ಳೋಕೆ ನೀವು ಹೋಗಿ ಒಂದು ಹೊಸ ಹಲ್ಲು ಕಟ್ಟಿಸ್ಕೋಬೇಕು ಅಂದರೆ ಅಂದಾಜು ಮೊನ್ನೆ ಯಾರೋ ಬಂದವರು ಹೇಳ್ತಿದ್ರು 70,000 ರಿಂದ 80,000 ರೂಪಾಯಿ ಆಗುತ್ತಂತೆ. 32 ಕೊಟ್ಟಿದ್ದಾಳೆ ನಮಗೆ ಲಕ್ಷ್ಮಿ ಅಂದರೆ 25 ಲಕ್ಷ ಬಾಯಲ್ಲೇ ಇದೆ ಅಲ್ವೇ? ಹೀಗೆ ಬೆಲೆ ಕಟ್ಟಕ್ಕೆ ಆಗದೇ ಇರತಕ್ಕಂತಹ ಎಷ್ಟು ಸ್ಥೂಲ ರೂಪದಲ್ಲೇ ನಮಗಿದೆ, ನಾವು ಅದನ್ನು ನೋಡ್ತಾ ಇಲ್ಲ. ಇಂತಹ ಒಂದು ಸ್ಥೂಲ ರೂಪವಾಗಿರ್ತಕ್ಕಂಥದ್ದು, ಸೂಕ್ಷ್ಮ ರೂಪ ಆಗಿರ್ತಕ್ಕಂಥದ್ದು ಮತ್ತು ಸೂಕ್ಷ್ಮತರವಾಗಿರ್ತಕ್ಕಂಥದ್ದು, ಅದಕ್ಕೆ ಕಾರಣ ರೂಪ ಅಂತಾರೆ. ಈ 3 ರೂಪದಲ್ಲೂ ನೋಡಿದ್ರೆ ಅಷ್ಟಲಕ್ಷ್ಮಿಯರು 8 3 24. ಈ 24 ಲಕ್ಷ್ಮಿಯರ ಒಂದು ಆವಿರ್ಭಾವವು ಅದು ನಮ್ಮಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದು, ಸೃಷ್ಟಿ ಈಗ ಆಲ್ರೆಡಿ ಆಗಿದ್ದರೆ ಅದನ್ನು ಸ್ಥಿತಿ ಮಾಡ್ತಕ್ಕಂಥದ್ದು, ಸಂಹಾರದ ಎಡೆಗೆ ಅದು ಹೋಗದೇ ರೀತಿಯಲ್ಲಿ ಕಾಪಾಡಿಕೊಳ್ತಕ್ಕಂತಹ ಒಂದು ಅತ್ಯದ್ಭುತವಾದ ದಿವಸ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಜಗನ್ಮಾತೆಯನ್ನು ಅತ್ಯಂತ ಆದರದಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಹೆಣ್ಣು ಮಕ್ಕಳು ಮಾಡ್ತಾರೆ. ಹೆಣ್ಣು ಮಕ್ಕಳು ಯಾಕೆ ಮಾಡ್ತಾರೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಬೇಗ ಒಲಿಯೋದು ಅಲ್ವೇ? ಹೆಂಗಸರಿಗೆ ಬಹಳ ಬೇಗ ಹತ್ತಿರ ಆಗ್ತಾರೆ. ಎಂತಹ ದೊಡ್ಡ ಮನುಷ್ಯರಾದರೆ ಅದನ್ನು ಹೆಣ್ಮಕ್ಳಲ್ಲಿ ನೋಡಿದ್ರು ಅಂದ್ರೆ ಅವ್ರು ಹೋಗಿ ಮಾತಾಡಿಸ್ತಾರೆ. ಗಂಡಸರ ಬಳಿ ಅಷ್ಟು ಹತ್ತಿರ ಆಗೋದಿಲ್ಲ. ಒಬ್ಬರು ಗಂಡಸರ ಬಳಿ ಹತ್ತಿರ ಆಗೋದು ಅಂತಂದರೆ ಒಂದು ಹೆಣ್ಣು 2 ಹತ್ರ, ಅಪ್ಪನ ಹತ್ರ, ಗಂಡ ಹತ್ರ, ಇನ್ಯಾರ ಹತ್ರನೂ ಇಲ್ಲ. ಆ ರೀತಿಯಾಗಿ ಆದ್ದರಿಂದ ಹೆಣ್ಣು ಮಕ್ಕಳು ಆಚರಣೆ ಮಾಡೋದಕ್ಕೆ ಆ ತಾಯಿ ಬಹಳ ಶೀಘ್ರದಲ್ಲಿ ನಮಗೆ ಒಲಿತಾಳೆ ಅಂತ. ಈ ವ್ರತವನ್ನು ನಾನಾ ವಿಧದಲ್ಲಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸಗಳಿವೆ. ದಕ್ಷಿಣಾತ್ಯರು ಒಂಥರ ಮಾಡಿದ್ರೆ, ಉತ್ತರ ಕರ್ನಾಟಕದವರೇ ಬೇರೆ ಥರ ಮಾಡ್ತಾರೆ. ಆಮೇಲೆ ಇನ್ನೊಂದು, ನಾವು ಉತ್ತರ ಭಾರತಕ್ಕೆ ಹೋದರೆ ಕೆಲವೆಡೆ ಇದರ ಆಚರಣೆಯೇ ಇಲ್ಲ, ಬೇರೆ ರೀತಿಯಲ್ಲಿ ಮಾಡ್ತಕ್ಕಂತಹ ಪದ್ಧತಿಗಳು. ಯಾಕಂದರೆ ಅವರ ಸಾವನ ಮಾಸ ಅಂತಾರೆ, ಅವರು ಶ್ರಾವಣವನ್ನು ಸಾವನ್ ಅಂತಾರೆ. ಅದು ಅವರ ಪಂಚಾಂಗ, ನಮ್ಮ ಪಂಚಾಂಗಗಳು ಸ್ವಲ್ಪ ವ್ಯತ್ಯಾಸಗಳುಂಟು. ನಾವು ಅಮಾಂತ ಏನು ಮಾಸ ಅಂತೀವಿ, ಅವ್ರದ್ದು ಪೌರ್ಣಿಮಾಂತ ಮಾಸ ಇರತಕ್ಕಂಥ ಪದ್ಧತಿಗಳೂ ಇದೆ. ಭಾಳ ಭೇದಗಳು. ಅದರಲ್ಲಿ ಒಂದೇ ಏನಪ್ಪ ಅಂತಂದರೆ ಆ ಒಂದು ಚೈತನ್ಯದ ಒಂದು ಆರಾಧನೆ ಆಗುತ್ತೆ ನಮ್ಮಲ್ಲಿ. ಅದು ಬಹಳ ಖುಷಿಯನ್ನು ಕೊಡ್ತಕ್ಕಂಥದ್ದು. ಇನ್ನು ವ್ರತವನ್ನು ಆಚರಣೆ ಹೇಗೆ ಮಾಡಬೇಕು ಅಂತಂದಾಗ, ಹೆಣ್ಣು ಮಕ್ಕಳು ಆವತ್ತಿನ ದಿವಸ ತಲೆಗೆ ನೀರೆರೆದುಕೊಳ್ಳುವುದು ಅಂತಾರೆ. ತಲೆಗೆ ಸ್ನಾನವನ್ನು ಮಾಡಬೇಕು. ಅದರಲ್ಲೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನು ಅಂದರೆ, ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಆಮಲಕ ಚೂರ್ಣ ಅಂದರೆ ನೆಲ್ಲಿಕಾಯಿ ಪುಡಿ, ನೆಲ್ಲಿ ಚೆಟ್ಟು ಅಂತಾರೆ, ಆ ಪುಡಿಯಿಂದ ಮೈಯನ್ನು ಉಜ್ಜಿಕೊಂಡು ಸ್ನಾನ ಮಾಡಬೇಕು. ಬಹಳ ಮುಖ್ಯವಾಗಿ ನಾವು ಸೋಪು ಶಾಂಪ ನೀವು ಹಾಕೋದಕ್ಕೆ ವಿರೋಧ ಇಲ್ಲ. ಆದರೆ ಅದರಲ್ಲಿ ನೆಲ್ಲಿಕಾಯಿ ಇದೆಯಲ್ಲ, ಅದರಲ್ಲಿ ಒಂದು ಲಕ್ಷ್ಮಿಯ ನಿವಾಸ ಅಂತ ಹೇಳುತ್ತೆ ಶಾಸ್ತ್ರ. ಅದು ಇಡೀ ನಿಮ್ಮ ಅಂಗಾಂಗಗಳೇ ಲಕ್ಷ್ಮೀಮಯವಾದಾಗ ಏನಾಗುತ್ತೆ ಅಂತಂದರೆ, ಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಇದೆ, ನದೇವಂ ದೇವಮರ್ಚಯೇತ್, ಅಂದರೆ ದೇವರಲ್ಲದೆ ಇರೋನು ದೇವ್ರ ಪೂಜೆ ಮಾಡಬಾರ್ದಂತೆ. ಅಂದರೆ ಇಲ್ಲಿ ಭಾವ ಏನು ಅಂದರೆ, ಹೆಣ್ಣು ಮಕ್ಕಳು ಲಕ್ಷ್ಮಿಯಾಗಿ ಆನಂತರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ. ಆದ್ದರಿಂದ ಆ ನೆಲ್ಲಿ ಚೆಟ್ಟನ್ನು ಮೈಗೆ ಚೆನ್ನಾಗಿ ಉಜ್ಜೋದು ಅಂದರೆ ಲೇಪನ ಮಾಡಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು. ಸ್ನಾನಾದಿಗಳು ಮಾಡಿದ ನಂತರದಲ್ಲಿ ಶುಭ್ರವಾದ ವಸ್ತ್ರದ ಒಂದು ಉಡ್ಯವನ್ನು ಮಾಡಬೇಕು. ಶುಭ್ರವಾದ ವಸ್ತ್ರ ಅಂದರೆ ಯಾವುದು ಅಂತಂದರೆ, ಯಾವುದು ಚೆನ್ನಾಗಿ ಸ್ವಚ್ಛವಾಗಿದೆಯೋ ಅದು ಅಂತ. ರೇಷ್ಮೆಯೇ ಆಗಬೇಕು ಅಂತ ಎಲ್ಲೂ ಶಾಸ್ತ್ರದಲ್ಲಿ ವಿಧಿ ಇಲ್ಲ. ಅದನ್ನು ಯಾರೂ ಬೆಂಗೆ ಹೋಗೋ ಅವಶ್ಯಕತೆ ಇಲ್ಲ. ಏನಪ್ಪ ನಮ್ಮಲ್ಲಿ ರೇಷ್ಮೆ ಸೀರೆನೇ ಇಲ್ಲ, ಯಾವುದು ನಿಮಗೆ ಸ್ವಚ್ಛವಾಗಿರುತ್ತೋ ಅದು ಉಟ್ಕೊಳ್ಳಿ. ಆದರೆ ಇಲ್ಲಿ ಒಂದು ಚಿಕ್ಕ ಎಚ್ಚರಿಕೆ ಏನು ಅಂದರೆ, ಯಾವುದೇ ದೇವರ ಪೂಜೆ, ಅದರಲ್ಲೂ ವಿಶಿಷ್ಟವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂತಹ ಮುತ್ತೈದೆಯರು, ತಾಯಂದಿರು ಅವರೇನು ಮಾಡಬೇಕು ಅಂದರೆ, ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ಉಡಬಾರ್ದು. ನೀಲಿ ಮತ್ತು ಕಪ್ಪು ಬಣ್ಣದ ಸೀರೆಯನ್ನೋ, ಕುಪ್ಪಸವನ್ನೋ, ಅಥವಾ ಲಂಗಾದಾವಣಿಯನ್ನೋ, ಅಥವಾ ಚೂಡಿದಾರ ಹಾಕೊಳ್ತಕ್ಕಂಥವ್ರು, ಯಾಕಂದರೆ ಅದೇ ಹೆಚ್ಚಾಗಿದೆ, ಇರಲಿ. ಆ ಥರದ ನೀಲಿ ಮತ್ತು ಕಪ್ಪು ಬಣ್ಣವನ್ನು ವರ್ಜಿಸಿ
ಮಿಕ್ಕ ಯಾವುದೇ ಒಂದು ಬಟ್ಟೆಯನ್ನು ಉಟ್ಟುಕೊಂಡು ಅವನು ಅಲಂಕಾರಾದಿಗಳನ್ನು ಮಾಡಿಕೊಂಡು ಕುಂಕುಮ, ಅರಿಶಿನ, ಕುಂಕುಮ, ಹೂವು, ಬಳೆ, ಬಿಚ್ಚೋಲೆ, ಕಿವಿಗೆ ಒಳ್ಳೆಯ ಆಭರಣಗಳೆಲ್ಲ ನೀವೆಷ್ಟು ಅಲಂಕಾರ, ಯಾಕೆಂದರೆ ಆಕೆ ಮಹಾವಿಷ್ಣುವಿನ ಮಡದಿ. ಮಹಾವಿಷ್ಣು ಅಲಂಕಾರ ಪ್ರಿಯ. ಈಕೆ ಗಂಡನ ಬಿಟ್ಟು ಬರದೇ ಇರತಕ್ಕಂತಹ ಸಾಧ್ವಿಮಣಿ. ಆದ್ದರಿಂದ ಹೆಚ್ಚು ನೀವು ಅಲಂಕಾರ ಮಾಡಿಕೊಂಡ್ರೆ ಲಕ್ಷ್ಮೀನಾರಾಯಣ ನಿವಾಸ ಅಲ್ಲೇ ಬಂದು ಹೋಗುತ್ತೆ. ಅತ್ಯಂತ ಶುಭ್ರವಾಗಿ ನಿಮಗಿರ್ತಕ್ಕಂತಹ ಸಲಕರಣೆಗಳಲ್ಲೇ ನೀವು ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ಕೈ ತುಂಬ ಬಳೆಯನ್ನು ಧರಿಸಿಕೊಂಡು ಪೂಜಾ ಸ್ಥಾನ ಒಂದು ಚಿಕ್ಕ ಜಾಗ ಆದರೂ ಪರವಾಗಿಲ್ಲ, ನಿಮ್ಮದೇ ಇಷ್ಟೇಷ್ಟು ಜಾಗದಲ್ಲಿ ಮಾಡೋದು ಅದ್ಭುತವಾಗಿ ಮಾಡಿ. ಹೃದಯದ ವೈಶಾಲ್ಯತೆ ಅತ್ಯಂತ ಪ್ರಧಾನ ಯಾವುದೇ ದೇವರ ಪೂಜೆಗೆ. ನೀವು ಹಾಕ್ತಕ್ಕಂತಹ ಸಾಮಗ್ರಿಗಳಲ್ಲ, ತೋರ್ಪಡಿಕೆಯಿಂದ ದೇವರು ಒಲಿಯುವುದಿಲ್ಲ. ನಿಮ್ಮ ಭಕ್ತಿ, ನಿಮ್ಮ ಪ್ರಪತ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ವಿಶ್ವಾಸಕ್ಕೆ ಮಾತ್ರ ದೇವರೊಲಿತಾನೆ ಅಂತಕ್ಕಂಥದ್ದು ಚೆನ್ನಾಗಿ ಅಂಡರ್ಲೈನ್ ಮಾಡಿ ಇಟ್ಟುಕೊಂಡು ಮುಂದುವರಿಯಿರಿ. ಅಂತಹ ಸ್ಥಳದಲ್ಲಿ ಏನು ಮಾಡಬೇಕು, ಬರೀ ನೆಲದಲ್ಲಿ ಇಡಬಾರ್ದು, ಒಂದು ಮಣೆಯನ್ನು ಹಾಕಿ, ಮಂಟಪ ಇದ್ದರೆ ಬಹಳ ಸಂತೋಷ. ಅದರ ಮೇಲೆ ಏನು ಮಾಡಬೇಕು, ಅಷ್ಟದಳದ ಒಂದು ಪದ್ಮವನ್ನು ಹಾಕಬೇಕು. 8 ದಳದ ಒಂದು ಪದ್ಮವನ್ನು ರಚನೆ ಮಾಡಬೇಕು. ಅದು ಆ ಪದ್ಮ ರಚನೆ ಮಾಡೋದಕ್ಕೆ ನೀವು 2 ಪದಾರ್ಥಗಳು ಅತ್ಯಂತ ಶ್ರೇಷ್ಠ. ಮೊದಲನೇದು ಅಕ್ಕಿ ಹಿಟ್ಟು, ರೈಸ್ ಫ್ಲಾರ್. ಇಲ್ಲ ಅಂತಂದರೆ ಅರಿಶಿನ, ಶುದ್ಧವಾದ ಅರಿಶಿನದಲ್ಲಿ ಹಾಕಬೇಕು. ಸ್ಟಿಕರ್ ಅಂಟಿಸೋದು ಅದು ಹೇಳಿಲ್ಲ, ಇದಕ್ಕೆಲ್ಲ ಕಾರಣಗಳಿದೆ, ಅದು ಹೇಳೋಕ್ಕೆ ನಮಗೆ ಸಮಯಾವಕಾಶ ಇಲ್ಲ. ಅಂತಹ ಒಂದು ಮಣೆಯ ಮೇಲೆ ಒಂದು 8 ದಳದ ಪದ್ಮವನ್ನು ಬರೆದು, ತಟ್ಟೆ ನಿಮಗೆ ಭಗವಂತ ವರಮಹಾಲಕ್ಷ್ಮಿ ಅನುಕೂಲ ಕೊಟ್ಟಿದ್ದರೆ ಬೆಳ್ಳಿಯ ಹರಿವಾಣ, ಇನ್ನೂ ಹೆಚ್ಚು ಹಣ ಇರತಕ್ಕಂಥವ್ರದ್ದು ಬಂಗಾರದ ಒಂದು ತಟ್ಟೆಯಲ್ಲಿ, ಬೆಳ್ಳಿಯ ತಟ್ಟೆಯಲ್ಲಿ, ಅದಕ್ಕಿನ್ನ ಸ್ವಲ್ಪ ಕೆಳಗೆ ಬಂದರೆ ನಾವು ತಾಮ್ರವೋ, ಹಿತ್ತಾಳೆಯೋ, ಕಂಚು ಇಷ್ಟೇ ಬಳಸಲಿಕ್ಕೆ ಸಾಧ್ಯ. ಇದಕ್ಕೆ ಮೀರಿ ಸ್ಟೀಲ್ ಇತ್ಯಾದಿಗಳನ್ನು ಬಳಸ್ತಕ್ಕಂಥದ್ದು ವರ್ಜ್ಯ, ಶಾಸ್ತ್ರ ಒಪ್ಪಿಲ್ಲ. ನಮ್ಮನೇಲಿ ಇಲ್ಲ, ಏನು ಬಯಲ್ಲ, ಮುತ್ತಿಗೆದ ಎಲೆ ಹಾಕಿ, ಬಾಳೆ ಎಲೆ ಹಾಕಿ, 1 ಎಲೆ ಹಾಕಬಾರ್ದು, 2 ಎಲೆ ಹಾಕಬೇಕು. ತಟ್ಟೆ ಆದರೆ 1, ಎಲೆ ಆದರೆ 2 ಹಾಕಿ, ಅದರ ಮೇಲೆ ಅಕ್ಕಿಯನ್ನು, ಗೋಧಿ ಇಡೋ ಪದ್ಧತಿ ಇಡಿ, ಗೋಧಿಯೇ ಹರಡಿ, ಏನು ಭಯ ಇಲ್ಲ, ಇಟ್ಟು ಅದರ ಮೇಲೆ ಕಲಶದ ಒಂದು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ. ಮತ್ತು ಆ ಕಲಶವು ಬಂಗಾರದ್ದಾಗಿರಬಹುದು, ಬೆಳ್ಳಿದಾಗಿರಬಹುದು, ತಾಮ್ರ, ಕಂಚು, ಹಿತ್ತಾಳೆ ಆಗಿರಬಹುದು. ಮತ್ತೆ ಇಲ್ಲಿ ಯಥಾಶಕ್ತಿ ಅನುಸಾರ. ಇಲ್ಲ ನಮಗೆ ಇಲ್ಲವೇ ಇಲ್ಲ, ನೀವೇನು ತೊಂದರೆ ಇಲ್ಲ, ಇಷ್ಟೆತ್ತರದೊಂದು ಮಣ್ಣಿನ ಗಡಿಗೆಯನ್ನು ತೆಗೆದುಕೊಂಡು ಬಂದು ಇಡಿ. ಒಲಿತಳಂನವರು ಮೃಣ್ಮಯ ಕಲಶೇವ ಅಂತ ಹೇಳ್ತು. ಅಂದರೆ ಮಣ್ಣಲ್ಲೂ ಮಾಡಪ್ಪ. ಆಕೆ ನೋಡ್ತಾ ಇರೋದು ಏನು ಅಂದರೆ ನಿಮ್ಮ ಭಕ್ತಿ ವಿಶ್ವಾಸವನ್ನು. ಆ ಭಕ್ತಿ ವಿಶ್ವಾಸವೇ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು. ನಮ್ಮ ತಾಯಿನ ನಾವು ಅತ್ಯಂತ ಪ್ರೀತಿ ಮಾಡ್ತೀವೋ, ಈ ಜಗದಂಬಿಕೆಯನ್ನು ಜಗತ್ತಿಗೇ ತಾಯಿ ಆಕೆ, ಅದನ್ನು ಅತ್ಯಂತ ಮುದ್ದು ಪ್ರೀತಿಯಿಂದ ಮಾಡಿದ್ರೆ ಒಲ್ದೋಗ್ತಾಳೆ. ಮುಂದಿನ ವರ್ಷಕ್ಕೆ ನೀವು ಬೆಳ್ಳಿದೇ ಇಡ್ತೀರಿ, ಅದರಲ್ಲಿ ಯಾವ ಸಂಶಯ ಇಲ್ಲ. ನಿಮ್ಮ ವಿಶ್ವಾಸ ಹಂಗಾಗ್ಬಿಡುತ್ತಾ? ಆಗಲ್ಲ, ಅಂದ್ಕೊಂಡ್ರೆ ಆಗೋದಿಲ್ಲ, ಹಾಗೇ ಆಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ಮಾಡ್ತಕ್ಕಂಥದ್ದು. ಅದನ್ನು ಇಟ್ಟು ಈ ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯ ಏನು ಅಂದರೆ, ಕಲಶದೊಳಗೆ ನೀರನ್ನು ಹಾಕೋ ಪದ್ಧತಿ ಇಲ್ಲ, ಶಾಸ್ತ್ರದಲ್ಲಿ ಹೇಳಿಲ್ಲ. ನೀರನ್ನು ತುಂಬಿಸ್ಬಾರ್ದು. ಬೇರೆ ಎಲ್ಲ ವ್ರತಗಳಲ್ಲೂ ನೀರು ತುಂಬಿಸೋದಿದೆ, ಜಲವನ್ನು ಹಾಕ್ತೀವಿ, ಇದರಲ್ಲಿಲ್ಲ. ಇದರಲ್ಲಿ ಹಾಕ್ತಕ್ಕಂತಹ ಸಾಮಗ್ರಿಗಳೇನು ಅಂದರೆ 5 ಹಿಡಿ ಅಥವಾ 5 ಅಳತೆಯ ಅಕ್ಕಿ ಅಥವಾ ಗೋಧಿ. ಅಕ್ಕಿನೇ ಹೆಚ್ಚು ಪದ್ಧತಿ. ನಾನೆಲ್ಲ ಒಂದು 2-3 ಕಡೆಗಳು ನಮ್ಮನೇಲಿ ಗೋಧಿ ಹಾಕ್ತೀವಿ ಅಂದರೆ ನೀವು ಹಾಗೆ ಮಾಡಿ. ಅವಶ್ಯಂ ಪಿತ್ರಾಚಾರಂ ಅಂತ ಇದೆ. ಅಂದರೆ ಯಾವುದು ಅವಶ್ಯಕವಾಗಿ ನಾವು ಮಾಡಬೇಕಾಗಿರೋ ಆಚಾರ ಅಂದರೆ ತಂದೆ ತಾತ ಮುತ್ತಾತ ತಾಯಿ ಅಜ್ಜಿ ಮುತ್ತಜ್ಜಿ ಮಾಡಿದ್ದೇ ಶಾಸ್ತ್ರ ಅಂತೆ. ಅಂದರೆ ಆ ಪರಂಪರೆಯನ್ನು ಬಿಟ್ಟು ಬರಬೇಡಿ ಅಂತ. ದೇಹ ಕೊಟ್ಟರದೆ ಅವರು ಅಂದಮೇಲೆ ಇನ್ನೇನು ಅಲ್ವೇ. ಒಂದು 5 ಅಳತೆ ಅಥವಾ 5 ಹಿಡಿಯ ಅಕ್ಕಿಯನ್ನು ಹಾಕೋದು ಆ ಕಲಶದ ಒಳಗೆ. ಆಮೇಲೆ 5 ಅರಿಶಿನದ ಕೊನೆ, 5 ಅರಿಶಿನದ ಕೊನೆ, 5 ಗೋಟಡಿಕೆ, ಪೂರ್ತಿ ಅಡಿಕೆ ಹಾಕಬೇಕು, ದುಂಡಡಿಕೆ ಅಂತೀವಿ, ಚೂರಡಿಕೆ ಹಾಕುವ ಹಾಗಿಲ್ಲ, 5 ಅಡಿಕೆ. ಅದೇ ರೀತಿಯಾಗಿ ಅದರಲ್ಲಿ ಬಳೆ ಬಿಚ್ಚೋಲೆ, ತಾಳೆ ಗರಿಯ ಒಂದಿಷ್ಟುದ್ದ ಅದನ್ನು ಸುತ್ತಿ ಅದಕ್ಕೆ 2 ಕಪ್ಪು ಬಳೆಯನ್ನು ಹಿಂಗೆ ತೋರಿಸಿರ್ತಾರೆ, ಅದಕ್ಕೆ ಬಳೆ ಬಿಚ್ಚೋಲೆ ಅಂತ ಹೆಸರು. ನೀವು ಮನೆಯಲ್ಲಿ ಬಳಸ್ತಕ್ಕಂತಹ ಬಳೆ ಬಿಚ್ಚೋಲೆ ಹಾಕ್ತಕ್ಕಂಥದ್ದಲ್ಲ, ಬಳೆ ಬಿಚ್ಚೋಲೆ ಹಾಕ್ತಾಯಿದ್ದು. ಆಮೇಲೆ 5 ವಿಳೆದೆಲೆಯನ್ನು ಹಾಕ್ತಕ್ಕಂಥದ್ದು. ಆಮೇಲೆ 5 ಫಲಗಳನ್ನು ಹಾಕಬೇಕು. 5 ಫಲ ಯಾವ್ದ್ಯಾವುದು ಅದರಲ್ಲಿ ಹಿಡಿಸುತ್ತೆ? ದ್ರಾಕ್ಷಿ ಹಿಡಿಸುತ್ತೆ, ಖರ್ಜೂರ ಹಿಡಿಸುತ್ತೆ, ಅದೇ ರೀತಿಯಾಗಿ ಗೋಡಂಬಿ ಹಿಡಿಸುತ್ತೆ, ನಿಂಬೆಹಣ್ಣು ಹಿಡಿಸುತ್ತೆ, ಅದೇ ರೀತಿಯಾಗಿ ಚಿಕ್ಕದಾಗಿರ್ತಕ್ಕಂತಹ ಇನ್ಯಾವುದಾದರೂ ಇನ್ನೊಂದು ಹಣ್ಣನ್ನು 5 ಸೇರಿಸಿ ಅದರೊಳಗೆ ಹಾಕ್ತಕ್ಕಂಥದ್ದು. 5 ಹಣ್ಣುಗಳನ್ನು ಹಾಕಿ ಆನಂತರದಲ್ಲಿ ಏನು ಮಾಡಬೇಕು, ಆ ಕಲಶಕ್ಕೆ ವಿಳೆದೆಲೆಯನ್ನು ಇಡಬೇಕು. 5 ಎಲೆ ವಿಳೆದೆಲೆಯನ್ನಿಟ್ಟು ಆನಂತರದಲ್ಲಿ ಅದರ ಮೇಲೆ ಏನು ಮಾಡಬೇಕು, ಒಳ್ಳೆಯ ಮುದ್ದಾಗಿರ್ತಕ್ಕಂಥ ಒಂದು ತೆಂಗಿನಕಾಯಿಯನ್ನಿಟ್ಟು, ಕೆಲವರ ಮನೆಯಲ್ಲಿ ಮುಖವಾಡ ಮಾಡುವ ಒಂದು ಪದ್ಧತಿ ಇದೆ, ನಮ್ಮ ಮನೆಯಲ್ಲಿಲ್ಲ. ಉದಾಹರಣೆಗೆ ಹೇಳಿದ್ದು, ಪದ್ಧತಿ ಇಲ್ಲದೇ ಇರುವವರು ನವಿಲು ನೋಡಿ ಕಿಂಬೂತ ಪುಕ್ಕ ಕೆರ್ಕೋತು ಅಂತಕ್ಕಂಥದ್ದು ಒಂದು ಗಾದೆ ಇದೆ, ಅದು ಮಾತ್ರ ಮಾಡಬೇಡಿ. ಬಹಳ ಎಡವಟ್ಟುಗಳಾಗಿರ್ತಕ್ಕಂಥದ್ದು ನೋಡಿದ್ವಿ. ಏನಾಗ್ಬಿಡುತ್ತೆ ಅಂದರೆ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ. ಅದರಿಂದ ಅದೆಲ್ಲ ಮಾಡೋದು ಬೇಡ.
ನಿಮ್ಮ ಕುಲಾಚಾರ ಪದ್ಧತಿಯಲ್ಲಿ ಏನಿದೆ ಅದನ್ನು ನೀವು ಮಾಡಿ. ಈಗ ನಾನು ಹೇಳಿದ ಪದಾರ್ಥಗಳನ್ನು ಸರ್ವೇ ಸಾಮಾನ್ಯವಾಗಿ ವ್ರತಾದಿಗಳನ್ನು ಮಾಡ್ತಕ್ಕಂತಹ ಗ್ರಂಥಸ್ಥವಾಗಿರುವ ಪದ್ಧತಿ. ಇದು ಬಿಟ್ಟು ಬೇರೆ ಏನಾದಿದ್ದರೆ ಅದನ್ನು ನೀವು ಮಾಡಬಹುದು. ಇಷ್ಟನ್ನು ಮಾಡಿ ಅಲಂಕಾರ ಮಾಡ್ತಕ್ಕಂತಹ ಒಂದು ಪದ್ಧತಿ ಇದೆ. ಆ ಒಂದು ತೆಂಗಿನಕಾಯಿಗೆ ಅದಕ್ಕೆ 2 ಕಿವಿ ಓಲೆಯನ್ನಿಟ್ಟು, ಒಂದು ಮೂಗು ಬಟ್ಟನ್ನಿಟ್ಟು, ಅದಕ್ಕೆ ತಲೆಗೆ ಹಿಂದುಗಡೆ ಜಡೇರೋದು ಪಾದಿಯಲ್ಲಿ ಹಾಕ್ತಕ್ಕಂಥದ್ದು, ಬಿಲ್ಲೆಯನ್ನು ಹಾಕ್ತಕ್ಕಂಥದ್ದು, ನೀವು ಯಥಾ ಸಾವಕಾಶವಾಗಿ ಯಥಾ ಚೆನ್ನಾಗಿ ನೀವು ಆ ಒಂದು ಕಲಶಕ್ಕೆ ನೀವು ಏನು ಮಾಡಬಹುದು, ಅಲಂಕಾರವನ್ನು ಮಾಡಬಹುದು. ಆ 5 ಎಲೆ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಈ ಎಲೆಗೊಂದು ಹೆಸರಿದೆ, ವಿಳೆದೆಲೆಗೆ ನಾಗವಲ್ಲಿ ಅಂತ ಹೆಸರು. ಅದಕ್ಕೆ ಸಂಸ್ಕೃತದಲ್ಲಿ ನಾಗವಲ್ಲಿ ಅಂದರೆ ಆನೆಯ ಎಲೆ ಅಂತ ಹೆಸರು. ಇದರ ಹಿಂದೆ ಒಂದು ಪೌರಾಣಿಕ ಒಂದು ಕಥೆ ಇದೆ, ಯಾಕೆ ಅದಕ್ಕೆ ಶ್ರೇಷ್ಠತೆ. ಅದು ಎಸ್ಪೆಷಲಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಹಿಂದೆ ಸ್ವರ್ಗದಲ್ಲಿ ಇಂದ್ರನ ವಾಹನ ಇತ್ತು. ಇಂದ್ರ ದೇವಾಧಿಪತಿಯಾಗಿರುತ್ತೆ. ಇಂದ್ರನ ವಾಹನ ಯಾವುದು? ಆನೆ, ಐರಾವತ ಅಂತ. ಅದನ್ನೇನು ಮಾಡೋದು, ಅದಕ್ಕೆ ಮಸ್ತ್ ಹತ್ತಿತ್ತು. ಮಸ್ತು ಅಂತಂದರೆ ಏನಾಗುತ್ತೆ, ಆಗಾಗ ಆನೆಗಳಿಗೆ ಮದದ್ರವ ಸ್ರವಿಸುತ್ತೆ. ಆ ಸಲಗ ಇರುತ್ತಲ್ಲ, ಅದು ಹೆಂಗಂದ್ರಂಗೆ ಆಡುತ್ತೆ. ಕಲ್ತು ಕೋಪ ಆವೇಶ ಹೆಚ್ಚುತ್ತೆ ಅದಕ್ಕೆ. ಅದನ್ನೇನು ಮಾಡಿದ್ರು, ದೊಡ್ಡದಾಗಿರ್ತಕ್ಕಂತಹ ಒಂದು ಯಾವುದೋ ಒಂದು ಸ್ಥಳದಲ್ಲಿ ಕಂಬಕ್ಕೋ ಕಟ್ಟಾಕಿದ್ರು. ಆ ಮದದ್ರವಾದಿದ್ದೇನಾಯಿತು, ಆ ಐರಾವತಕ್ಕೆ ಅದು ಒಂದು ತೊಟ್ಟು ಮದಜಲ ಕೆಳಗೆ ಬಿತ್ತು. ಯಾರೋ ಸಾಕ್ಷಾತ್ ದೇವಾಧಿಪತಿ ಇಂದ್ರ ಕುಳಿತುಕೊಂಡು ಸವಾರಿ ಹೋಗ್ತಕ್ಕಂತಹ ಆನೆ, ಪಟ್ಟದ ಆನೆ. ಆ ಮದದ್ರವ ಆನೆದು ಯಾವಾಗ ಬಿತ್ತು, ಅಲ್ಲಿಂದ ಒಂದು ಬಳ್ಳಿ ಹುಟ್ಕೋತಂತೆ. ಅದೇ ವಿಳೆದೆಲೆ ಬಳ್ಳಿ ಅಂತ. ಇವತ್ತಿಗೂ ನೀವು ಹಳ್ಳಿ ಕಡೆ ನೋಡಿದ್ರೆ ವಿಳೆದೆಲೆ ತೋಟದಲ್ಲಿ ಯಾರನ್ನಂದ್ರೆ ಅವನು ಬಿಡೋದಿಲ್ಲ, ಬಳ್ಳಿ ಸತ್ತೋಗುತ್ತೆ. ಇವತ್ತಿಗೂ ನಡೆಯುತ್ತೆ. ಉಗುರಲ್ಲಿ ನೀವೇನಾದರೂ ಒಂದು ಎಲೆಯನ್ನು ನೀವು ಮುರಿದುಕೊಂಡ್ರೆ ಇಡೀ ಬಳ್ಳಿ ಹೊರಟೋಗುತ್ತೆ. ಅದಕ್ಕೆ ನಾನಾ ವಿಧವಾದ ಮಡಿ ಹುಡಿ ಎಲ್ಲ ಇವತ್ತು ಮಾಡ್ತಾರೆ. ಬೆಳೆದಿರ್ತಕ್ಕಂಥವ್ರಿಗೆ ಇದು ನೋಡಿದ ಕಾರ್ಯಕ್ರಮ ಅವ್ರಿಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಆಮೇಲೆ ಇದೇನಿದೆಯಲ್ಲ, ಆನೆ ಲಕ್ಷ್ಮಿಯ ಸ್ವರೂಪ. ಇವರೆಲ್ಲ ಅಣ್ತೊಂಬಂದರು. ಲಕ್ಷ್ಮಿನೂ ಹುಟ್ಟಿದ್ದು ಕ್ಷೀರ ಸಮುದ್ರದ ಒಂದು ಮಥನದಿಂದ. ಉಚ್ಚೇಶ್ರವಸ್ಸು ಅಂತಕ್ಕಂತಹ ಕುದುರೆ, ಐರಾವತಕ್ಕಂತಹ ಆನೆ ಅಲ್ಲೇ ಹುಟ್ಟಿದ್ದು. ಇವರೆಲ್ಲ ಅಣ್ತೊಂಬಂದರು, ಅಕ್ತಂಗೇರಿ, ಇವರೆಲ್ಲನೂ ಸಮುದ್ರೋದ್ಭವರು. ಆದ್ದರಿಂದ ಏನಾಗುತ್ತೆ ಅಂತಂದರೆ, ಲಕ್ಷ್ಮಿಯ ಅಂತಂದರೆ ಆನೆಯ ದರ್ಶನ ಲಕ್ಷ್ಮೀಪ್ರದ. ಅಂತಹ ಲಕ್ಷ್ಮಿಯ ಮದಜಲದಿಂದ ಬಿದ್ದಿರತಕ್ಕಂತಹ ಎಲೆ ಇದೆಯಲ್ಲ, ಅದಕ್ಕೆ ವಿಳೆದೆಲೆಗೆ ಇವತ್ತು ಕಣ್ಣುಗೊತ್ಕೋತೀವಿ. ನೆಲದ ಮೇಲೆ ಬಿದ್ದರೆ ತಟಕ್ಕಂತ ತೊಗೊಂಡು ಕಣ್ಣುಗೊತ್ಕೊಂಡು ಪಕ್ಕಕ್ಕೆ ಇಡ್ತೀವಿ. ಅದನ್ನು ಬೋರಲ್ಲಿ ಬೀಳಿಸಬಾರ್ದು, ಬರೀ ಎಲೆ ಮೇಲೆ ನೆಲದ ಮೇಲೆ ವಿಳೆದೆಲೆ ಇಡಬಾರ್ದು ಅಂತ ಬೈತಾರೆ ಮನೆಯಲ್ಲಿ ಯಾರಾದ್ರು ಹಿರಿಯರಿದ್ದರೆ. ಆದ್ದರಿಂದ ಈ 5 ಎಲೆಗಳನ್ನು ವಿಳೆದೆಲೆ ಇಡ್ತಕ್ಕಂಥದ್ದು ಈ ಒಂದು ವ್ರತದಲ್ಲಿ. ಮಿಕ್ಕ ವ್ರತದಲ್ಲಿ ಅಷ್ಟು ಪ್ರಾಶಸ್ತ್ಯ ಇಲ್ಲ. ಈ ರೀತಿಯಾಗಿಟ್ಟು ಏನು ಮಾಡಬೇಕು, ಅಮ್ಮನವರನ್ನು 16 ಉಪಚಾರದಿಂದ ನಾವು ಪೂಜೆ ಮಾಡಬೇಕು. ಯಾವುದೇ ದೇವರಾದರೂ ಕೂಡ ಅದಕ್ಕೆ ಧ್ಯಾನ, ಆವಾಹನ, ರತ್ನಸಿಂಹಾಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ಅದೇ ರೀತಿಯಾಗಿ ಮಧುಪರ್ಕ, ವಸ್ತ್ರ, ಯಜ್ಞೋಪವೀತ, ಗಂಧ, ಹರಿದ್ರಾ ಕುಂಕುಮ ಅಕ್ಷತಾದಿ ಚೂರ್ಣಗಳು, ಪುಷ್ಪಾರ್ಚನೆ, ಪುಷ್ಪಮಾಲ, ಧೂಪ, ದೀಪ, ನೈವೇದ್ಯ, ನೀರಾಜನ, ಮಂತ್ರಪುಷ್ಪ, ಆತ್ಮಸಮರ್ಪಣ ಅಂತಕ್ಕಂತಹ ಈ ಉಪಚಾರಗಳಿಂದ ಆ ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆಯನ್ನು ಬಹಳ ವಿಶ್ವಾಸ ಮತ್ತು ಶ್ರದ್ಧೆಯಿಂದ ಆಚರಿಸ್ತಕ್ಕಂಥದ್ದು ಅತ್ಯಂತ ಅತ್ಯಂತ ಮುಖ್ಯ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಳಸ್ತಕ್ಕಂತಹದ್ದು ಬಹಳ ಫಲ ವೈಶಿಷ್ಟ್ಯತೆ, ಹಣಕಾಸಿನ ಅನುಕೂಲ ಬೇಕು ಅಂತಂದರೆ ಕಮಲದ ಹೂವನ್ನು ಬಳಸಬೇಕು. ಧ್ಯಾನ ಶ್ಲೋಕನೇ ಹೇಳಿರೋದೇನು ಅಂತಂದರೆ ಅಮ್ಮನವರದ್ದು, ಪದ್ಮಾನನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ ಅಂತ. ಮೊದಲನೇ ಎತ್ಕೋತಿದ್ದಂಗೆ ವ್ರತದಲ್ಲಿ ಕಲ್ಪದಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಪದ್ಮದ ಥರ ಮುಖ ಇರುವವಳು, ಕೈಯಲ್ಲಿ ಪದ್ಮವನ್ನು ಧರಿಸಿರುವವಳು, ಪದ್ಮದ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ನಾರಾಯಣ ಪ್ರಿಯೆಯೇ ನೀನು ಸುಪ್ರೀತಳಾಗಿ ಅಮ್ಮ ನಮ್ಮನ್ನು ಕಾಪಾಡಮ್ಮ ಅಂತ ಹೇಳಿ ಕೇಳ್ಕೊಳ್ತಕ್ಕಂಥದ್ದು. ಈ ಪದ್ಮ ಅಂತಕ್ಕಂಥದ್ದು ಐಶ್ವರ್ಯದ, ವೃದ್ಧಿಯ, ಸೌಭಾಗ್ಯದ, ಸಿದ್ಧಿಗಳ ಪ್ರತೀಕ. ಆದ್ದರಿಂದ ಕಮಲದ ಹೂವು 1008 ತಂದು ಪೂಜೆ ಮಾಡೋ ನಿಮಗೆ ಶಕ್ತಿ ಇದ್ರೆ ಮಾಡಿ, 108 ತಂದು ಮಾಡ್ತೀರಾ ಮಾಡಿ, 10 ಮಾಡ್ತೀರಾ ಮಾಡಿ, ಕನಿಷ್ಠ 3 ಆದರೂ ತೊಗೊಂಬಂದು ಮಾಡಿ. ಎಷ್ಟಾಗ್ಬಿಡುತ್ತೆ, ಎಷ್ಟು ಲಕ್ಷ ರೂಪಾಯಿ ಏನು ಖರ್ಚಿಲ್ಲ. ಅಷ್ಟೋತ್ತರವನ್ನು ಯಾವುದ್ಯಾವುದೋ ಮಾಡಬೇಕು ಅಂತಕ್ಕಂಥದ್ದಕ್ಕಿಂತ ಈ ಪದ್ಮದ ಹೂವಿನಿಂದ ಪೂಜೆ ಮಾಡ್ತಕ್ಕಂಥದ್ದು ಭೂರಿಯಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ, ದೊಡ್ಡ ಫಲವನ್ನು ಕೊಡುತ್ತೆ. ನಮಗಾಗೋದಿಲ್ಲ ಅಷ್ಟೋ ಅಂದರೆ ಸರಿ, 1, 2, 3 ಒಂದು ಪದ್ಮದ ಹೂವನ್ನಿಟ್ಟು ಬಿಲ್ವದಳದಿಂದ ಲಕ್ಷ್ಮೀ ಅಷ್ಟೋತ್ತರದ ಪೂಜೆಯನ್ನು ಮಾಡಬೇಕು. ವರಮಹಾಲಕ್ಷ್ಮಿ ಅಷ್ಟೋತ್ತರ ಮಾಡಬೇಕು. ಮಾಮೂಲಿ ಎಲ್ಲರೂ ಮಾಡ್ತಕ್ಕಂತಹ ಅಷ್ಟೋತ್ತರ ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ ಅಂತ ಮಾಡಿಬಿಡ್ತಾರೆ. ಇದು ಬರೀ ಲಕ್ಷ್ಮಿ ಇಲ್ಲ, ಈಕೆ ವರಮಹಾಲಕ್ಷ್ಮಿ, ಶ್ರೇಷ್ಠ ಮಹಾಲಕ್ಷ್ಮಿ, 24 ಮಹಾಲಕ್ಷ್ಮಿ ಅಂತ ಜ್ಞಾಪನ ಇಟ್ಟುಕೊಂಡು ನಾವು ಬಿಲ್ವಪತ್ರೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ದಿವಸ ವರಮಹಾಲಕ್ಷ್ಮಿ ಅಷ್ಟೋತ್ತರದಿಂದ ನಾವು ಪೂಜೆಯನ್ನು ಮಾಡಿದರೆ ಹಣಕಾಸಿನ ಅದ್ಭುತವಾದ ವೃದ್ಧಿಗಳು ನಿಮ್ಮ ಒಂದು ಅನುಭವಕ್ಕೆ ಬರುತ್ತೆ. ಅದನ್ನು ಮಾಡ್ತಕ್ಕಂಥದ್ದು.
ನೈವೇದ್ಯಾದಿಗಳು ಕೂಡ ನೀವು ಸ್ವಂತ ಅಡುಗೆ ಮಾಡಿ ಅಮ್ಮನವ್ರಿಗೆ ಇಡಬೇಕು. ಇಲ್ಲ ಅಡುಗೆ ಭಟ್ರನ್ನ ಕರೆಸಿ ಮಾಡಬಹುದು. 12 ವಿಧದ ಪದಾರ್ಥಗಳ ಒಂದು ನೈವೇದ್ಯ ಹೇಳಿದೆ ಅಮ್ಮನವರಿಗೆ. 12 ವಿಧದ ಭಕ್ಷ್ಯಗಳು ಅಂದರೆ ಸ್ವೀಟ್ಸ್ ಅಂತ ಹೇಳ್ತೀವಲ್ಲ. ಆಮೇಲೆ ನಾವು ಕುರುಕುಲ್ ತಿಂಡಿ ಅಂತ ಹೇಳ್ತೀವಲ್ಲ, ಯಾವುದೋ ಮೈಸೂರು ಪಾಕ ಆಗಿರಬಹುದು, ರವೆ ಉಂಡೆ ಆಗಿರಬಹುದು, ಬೇಸನ್ ಉಂಡೆ ಆಗಿರಬಹುದು, ಕಜ್ಜಾಯ ಆಗಿರಬಹುದು, ಹೋಳಿಗೆ ಆಗಿರಬಹುದು, ಪಾಯಸ ಆಗಿರಬಹುದು, ಕೋಡ್ಬಳೆ ಆಗಿರಬಹುದು, ಶಂಕರಪೋಳೆ ಆಗಿರಬಹುದು, ಚಕ್ಲಿ ಆಗಿರಬಹುದು, ಅದೇ ರೀತಿಯಾಗಿ ಲಡ್ಡು ಆಗಿರಬಹುದು ಮತ್ತು ಈ ಬೂಂದಿ ಕಾಳಾಗಿರಬಹುದು. ಈ ಥರದ 12 ವಿಧದ ಭಕ್ಷ್ಯಗಳನ್ನು ಸ್ವಲ್ಪ ಸ್ವಲ್ಪ ಆದರೂ ಮಾಡಿ ಇಡ್ತಕ್ಕಂಥ. ನನಗೆ 12 ಆಗಲಿಲ್ಲ 6 ಇಡಿ, 6 ಆಗಲಿಲ್ಲ 3 ಇಡಿ, 3 ಆಗಲಿಲ್ಲ ಅಂದರೆ ಕನಿಷ್ಠ ಭಕ್ಷ್ಯ ಏನು ಮಾಡಬೇಕು ಅಂತಂದರೆ ಹಾಲಿನ ಪಾಯಸವನ್ನು ಮಾಡಿ ಅಮ್ಮನವರಿಗೆ ನೀವು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ನೈವೇದ್ಯ. ಇಲ್ಲ ಯಾವುದೋ ಕಾರಣಾಂತರದಿಂದ ನನಗೆ ಅದು ಆಗಲಿಲ್ಲ ಅಂದರೆ ಹಾಲಿಗೆ ಜೇನುತುಪ್ಪ ಮತ್ತು ತುಪ್ಪವನ್ನು ಬೆರೆಸಿ ನೈವೇದ್ಯ ಮಾಡಬೇಕು. ಇದಕ್ಕೆ ತ್ರಿಮಧುರ ಅಂತ ಹೆಸರು. ಇದು ಕೂಡ ಅಮ್ಮನವರು ಬಹಳ ಬೇಗ ನಿಮಗೆ ಆದರೆ ಹೊತ್ತಿದ್ದು ಅನುಕೂಲ ಇದ್ದು ನೀವು ಅದನ್ನಿಟ್ಟರೆ ಉಪಯೋಗ ಇಲ್ಲ. ಆ ರೀತಿಯಾಗಿ ಅದು ಆಪದ್ಧರ್ಮ. ಏನು ಮಾಡಲಿಕ್ಕಾಗಲ್ಲ, ಅರ್ಜೆಂಟೆಲ್ಲ ಹೋಗಬೇಕು, ಮನೇಲಿ ಯಾರಿಗೂ ಆರೋಗ್ಯ ಇಲ್ಲ ಅಥವಾ ಕೆಲಸಕ್ಕೆ ಹೋಗಲೇಬೇಕಾಗಿದೆ, ಇಂಟರ್ವ್ಯೂ ಇದೆ, ಇಲ್ಲ ಅದು ಲಕ್ಷ್ಮೀ ಬರೋದು ಅಲ್ಲಿಂದ ತಾನೇ ಕೆಲಸ ಮಾಡಿದ್ರೆ ಅದನ್ನು ಬಿಟ್ಟೋಗು ಅಂತೇನು ಹೇಳಿಲ್ಲ, ಆದರೆ ಪೂಜೆಯನ್ನು ಇಷ್ಟಾದರೂ ಮಾಡಿ ಹೊರಡು ಅಂತ ಹೇಳಿ ಈ ರೀತಿಯಾಗಿ ಮಾಡಿ. ಇನ್ನೊಂದು ಇದರಲ್ಲಿ ವೈಶಿಷ್ಟ್ಯತೆ ಏನು ಅಂದರೆ ಒಂದು ದೋರಬಂಧನ ಅಂತ ಕೈಗೆ ಒಂದು ದಾರ ಕಟ್ಕೋತೀವಿ ಹೆಣ್ಮಕ್ಳು. ನೀವು ನೋಡಿದರೆ ಇನ್ನು ಶುರು ಆಯಿತು, ಶ್ರಾವಣ ಮಾಸದಿಂದ ಶುರು ಆಗುತ್ತೆ, ಹೆಣ್ಮಕ್ಳು ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ ದೋರಬಂಧನವನ್ನು ಕೈಗೆ ಒಂದು ದಾರವನ್ನು ಕಟ್ಟಿಕೊಳ್ತಾರೆ. ದಾರ ಅಂದರೆ ಹೇಗಂದ್ರೆ ಹಾಗೆ ದಾರ ಬರುವುದಿಲ್ಲ. ಹಸಿ ದಾರದ ಉಂಡೆಯನ್ನು ನೀವು ಸಂಪಾದನೆ ಮಾಡೋಕ್ಕೆ ಸಿಗುತ್ತೆ ಅಂಗಡಿಗಳಲ್ಲಿ. ಅದು 12 ಎಳೆ ಇರಬೇಕು. 12 ಎಳೆ ಮತ್ತು 12 ಮುಷ್ಟಿ. ಇದು ಒಂದು ಮುಷ್ಟಿ, ಇದು 2ನೇ ಮುಷ್ಟಿ, ಇದು 3ನೇ ಮುಷ್ಟಿ, ಅಂದರೆ ಅಷ್ಟುದ್ದ. ಯಾರು ಕಟ್ಟಿಕೊಳ್ತಾರೋ ವ್ರತ ಮಾಡೋರು, ನೀವು ಮಾಡಿದ್ರೆ ಶ್ವೇತಾ ಅವರು ಮಾಡಿದ್ರೆ ಶ್ವೇತಾ ಅವರ ಮುಷ್ಟಿ 12ರಷ್ಟು ಉದ್ದ, 12 ಎಳೆ ಮತ್ತು 12 ಗಂಟುಗಳು. ದಿವ್ಯಾ ಅಂತಕ್ಕಂತಹ ಹೆಣ್ಮಗಳು ಮಾಡ್ತಾಳೆ, ಆಕೆಗೂ ಅಷ್ಟೇ 12 ಎಳೆ 12 ಮುಷ್ಟಿ. ಅವ್ರ ಕೈ ದೊಡ್ಡದಿದ್ದರೆ ಉದ್ದ ಜಾಸ್ತಿ ಆಗುತ್ತೆ, ಗಿಡ್ಡ ಇದ್ದರೆ ಸ್ವಲ್ಪ ಚಿಕ್ಕದಾಗುತ್ತೆ, ಏನೂ ತೊಂದರೆ ಇಲ್ಲ. ಆದರೆ 12 ಎಳೆ 12 ಮುಷ್ಟಿ 12 ಗಂಟುಗಳನ್ನು ಹಾಕಿ ಅದನ್ನು ಅಮ್ಮನವರ ಮುಂದೆ ಒಂದು ತಟ್ಟೆಯಲ್ಲಿ ವಿಳೆದೆಲೆ ಅಡಿಕೆ ಹಣ್ಣಿನ ಮೇಲೆ ಅದನ್ನು ಇಟ್ಟು ಆ 12 ಎಳೆ 12 ಗಂಟಿನಲ್ಲಿ 12 ವಿಧದ ಲಕ್ಷ್ಮಿಯರ ಆವಾಹನೆಯನ್ನು ಮಾಡಬೇಕು. ರಮಾಯೇ ನಮಃ ರಮಾಮಾವಾಹಯಾಮಿ, ಹೀಗೆ 12 ನಾಮಾವಳಿಗಳಿದೆ. ಅದನ್ನು ನಿಮ್ಮ ಪುರೋಹಿತರ ಕೈಯಲ್ಲಿ ಹೇಳಿಸಿ ಮಾಡಿಸ್ಕೊಳ್ಳಿ. ಮಾಡ್ತಾರೆ ಅವ್ರು ಹೇಳಿದ್ರೆ. ಅದನ್ನು ಎಗರಿಸಿ ಮುಂದೆ ಹೋಗೋದು ಫಲ ಇಲ್ಲ. ಆ ದಾರದಲ್ಲಿ 12 ಎಳೆಯಲ್ಲೂ 12 ಲಕ್ಷ್ಮಿ, 12 ಮುಷ್ಟಿಯಲ್ಲೂ 12 ಲಕ್ಷ್ಮಿ, 12 ಗಂಟಲ್ಲೂ ಕೂಡ ನಿಮಗೆ 12 ಲಕ್ಷ್ಮಿಯರ ಆವಾಹನೆಯನ್ನು ಮಾಡಿ ಅದಕ್ಕೂ ಒಂದು ಚಿಕ್ಕ ಪೂಜೋಪಚಾರವನ್ನು ಮಾಡಿ ವ್ರತ ಎಲ್ಲ ಆದ ನಂತರದಲ್ಲಿ ಏನು ಮಾಡಬೇಕು ಅಂದರೆ ಈ ದಾರವನ್ನು ಕಟ್ಟಿಕೊಳ್ಳಬೇಕು. ವಿಧಿ ಇರೋದು ಏನು ಗೊತ್ತೇ, ಈ ವರ್ಷ ನೀವು ಈ ದೋರಬಂಧನ ಅಂದರೆ ಕೈಗೆ ವರಮಹಾಲಕ್ಷ್ಮಿ ಹಬ್ಬದ ದಾರವನ್ನು ಕಟ್ಟಿಕೊಂಡ್ರೆ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಕೈಯಲ್ಲಿರಬೇಕು. ಇದು ಕಟ್ಟಿಕೊಂಡ ನಂತರ 2ನೇ ಮಂತ್ರ ಇರೋದೇನು ಅಂದರೆ ಕಲ್ಪದಲ್ಲಿ ಜೀರ್ಣ ದೋರ ವಿಸರ್ಜನ ಅಂತ. ಅಂದರೆ ಹಳೆಯದೇನು ದಾರ ಕಟ್ಕೊಂಡಿದ್ನಲ್ಲ ಹೋದ ವರ್ಷ ನಾನು ಅದನ್ನೀಗ ವಿಸರ್ಜನೆ ಮಾಡ್ತೀನಿ ಅಂತ ಅದು ಒಂದು ಮಂತ್ರ ಇದೆ, ಅದನ್ನು ವಿಸರ್ಜನೆ ಮಾಡಬೇಕು. ಆವಾಗೇನಾಗುತ್ತೆ ಅಂದರೆ ಆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೊಂದಿಗೆ ಇಡೀ ವರ್ಷ ಇರುತ್ತೆ. ನಾವು ಕಟ್ಕೊಂಡ್ವಿ 2 ದಿನ 3 ದಿನ ಆದ ತಕ್ಷಣ ಅದಕ್ಕೊಂದು ಶಾವಂತಿಗೆ ಹೂ ಬೇರೆ ದಿಶದಪ್ಪ, ಅದು ಅವತ್ತೇ ಬಿದ್ದೋಗುತ್ತದೋ, ಅದನ್ನು ಸ್ವಲ್ಪ ಆದ ತಕ್ಷಣ ಇವರೇ ಹೆಂಗೆ ಕಿತ್ತಾಕ್ಬಿಡ್ತಾರೆ, ಅದನ್ನೊಂದು 2 ದಿನ ಹೆಂಗೆ ಓಡಾಡ್ತಾರೆ, 4ನೇ ದಿನ ಅದನ್ನು ಕಿತ್ತಿಟ್ಬಿಡ್ತಾರೆ. ನೀವು ಉತ್ತರ ಭಾರತದಲ್ಲಿ ಇದರದ ಒಂದು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಯಾರನ್ನಾದ್ರೂ ನೋಡಿದ್ರೆ ನೋಡಿ, ಎಂಥವ್ರು ಕೈ ತುಂಬ ದಾರಗಳಿರುತ್ತವ್ರು. ನೀವು ನೋಡಿದ್ರೆ ಹಸಿರು ದಾರ ಒಂದು, ಕೆಂಪು ದಾರ ಒಂದು, ಹಳದಿ ದಾರ ಒಂದು, 3 ಬಣ್ಣದ ದಾರ ಒಂದು, ಇಲ್ಲಿಂದ ಇಲ್ಲಿವರೆಗೂ ಬೈಕ್ಗೂ ಕಟ್ಕೊಂಡಿರ್ತಾರೆ, ಕಾರ್ಗೂ ಕಟ್ಟಿರ್ತಾರೆ ಅವರು. ಇದು ಪದ್ಧತಿ. ನಮ್ಮಲ್ಲಿ ಏನಾಗಿದೆ, ಯಾವುದೋ ಕಾರಣಾಂತರದಿಂದಲೋ ಇರೋದಿಲ್ಲ ಇಟ್ಕೋಬೇಕು ಅದನ್ನು. ಆ ವರ್ಷವಿಡೀ ಆ ಥರ ಒಂದು 2-3 ವರ್ಷ ಮಾಡಿದ್ರೆ ಖಂಡಿತವಾಗ್ಲೂ ನೋಡಿ ಹಣಕಾಸಿನ ನಮಗೆ ಅನುಕೂಲ ಆಗುತ್ತೆ. ನಾವು ಅಮ್ಮನವರ ಹೆಸರು ಹೇಳಿದ್ದು ಅರ್ಚನೆ ಮಾಡಿದ್ದು ಒಂದು ದಾರ ಕಟ್ಕೊಳ್ಳೋಕೆ ರೆಡಿ ಇಲ್ಲ ಅಂದರೆ ಲಕ್ಷ್ಮೀ ಅಮ್ಮನವರು ನಮಗೇನಕ್ಕೆ ಅನುಗ್ರಹ ಮಾಡಬೇಕು, ಯೋಚನೆ ಮಾಡಬೇಕಲ್ವ. ಅದೇ ಈಗೆಲ್ಲ ಕೆಲಸ ಮಾಡ್ತಿದ್ರೆ ಹೀಗೊಂದು ಟ್ಯಾಗ್ ಹಾಕ್ಕೊಂಡು ಹೋಗ್ತಾರೆ ಕಾರ್ಪೊರೇಟ್ ಅಲ್ವೇ, ಅದನ್ನು ಹಾಕ್ಕೊಂಡೇ ಓಡಾಡ್ತಾರೆ. ಅದು ಅವಮಾನ ಅನಿಸ್ತಿದ್ದಿಲ್ಲ ನಮಗೆ. ಕಾಲೇಜಿಗೆ ಹೋಗ್ಬೇಕಾದ್ರೆ ID ಕಾರ್ಡ್ ಹಾಕ್ಕೊಂಡೇ ಇರಬೇಕು. ಅದು ಅವಮಾನ ಅಂತ ಅನ್ನಿಸ್ತಿಲ್ಲ ನಮಗೆ. ಇದ್ಯಾಕೆ ಅವಮಾನ ಅಂತ ಅನ್ಕೋತಿದ್ದೀವಿ ನಾವು ಅಂತ ನನಗೆ ಗೊತ್ತಿಲ್ಲ. ಅಥವಾ ಅವಮಾನವೋ ಅಥವಾ ಏನು ಫ್ಯಾಷನ್ ಸ್ಟೇಟ್ಮೆಂಟೋ ಅದು ಅವರವರ ಐಚ್ಛಿಕವಾದ ವಿಚಾರ. ಆದರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇದು. ಇದನ್ನು ಮಾಡಿ ಉಪಾಯನ ದಾನ ಅಂತಕ್ಕಂಥ ಒಂದು ದಾನವನ್ನು ಕೊಡಬೇಕು. ಉಪಾಯನ ದಾನ ಅಂದರೆ ಮತ್ತೆ ಏನು ಅಂತಂದರೆ, ನೀವೇ ಮಂತ್ರ ಬಂದು ತಂತ್ರ ಬಂದು ನೀವೇ ಪೂಜೆ ಮಾಡಿಕೊಂಡ್ರೋ ಅಥವಾ ಕ್ಯಾಸೆಟ್ ಹಾಕ್ಕೊಂಡು ವ್ರತ ಮಾಡೋದು ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗೆ ಮಾಡೋಕ್ಕೆ ಬರುವುದಿಲ್ಲ.
ಪಠಿಸಬೇಕು ಮಂತ್ರವನ್ನು. ಯಾರಾದರೂ ಒಬ್ಬರು ಬಂದು ಮನುಷ್ಯ ಪಠನೆಗೂ ಆ ಯಂತ್ರದ ಪಠನೆ ಮಿಷನ್ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ಪ್ರಾಣಾನಲಗಳು ಸೇರಿ ಧ್ವನಿ ಹೊರಗೆ ಬರುತ್ತೆ. ಅಲ್ಲಿ ಪ್ರಾಣ ಇರಬೇಕು. ಆ ಒಂದು ಯಂತ್ರಕ್ಕೆ ಪ್ರಾಣ ಎಲ್ಲಿದೆ? ಆದ್ದರಿಂದ ಯಾರಾದರೂ ಪುರೋಹಿತರನ್ನು ಕರೆಸಿ, ಎಷ್ಟೊಂದು 2,000 ರೂಪಾಯಿ ಹೆಚ್ಚು ಖರ್ಚಾಗಬಹುದು ಅವ್ರಿಗೆ ದಕ್ಷಿಣೆಗೆ, ನಿಮ್ಗೆ ಕೊಡ್ತಾಳೆ ಅಮ್ಮನವರು. ಆ ಥರದ ವಿತ್ತಶಾಟ್ಯ ಅಂದರೆ ದುಡ್ಡು ಹಿಡಿಯೋದನ್ನು ಈ ವಿಚಾರದಲ್ಲಿ ದಯವಿಟ್ಟು ಮಾಡಬಾರ್ದು ನಾವು. ಆ ರೀತಿಯಾಗಿ ಆ ವ್ರತ ಮಾಡಿಸಿದಂತಹ ಪುರೋಹಿತರು ಅಥವಾ ನೀವೇ ಮಾಡ್ಕೊಂಡಿದ್ದಾರೆ ಮಂತ್ರಗಳು ಬಂದು ಯಾರಾದರೂ ಒಬ್ಬರ ಸದ್ಬ್ರಾಹ್ಮಣರಿಗೆ ಏನು ಮಾಡಬೇಕು ಅಂದರೆ ಒಂದು ತಟ್ಟೆಯಲ್ಲೋ ಎಲೆಯಲ್ಲೋ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ತಾಂಬೂಲವನ್ನು ಇಟ್ಟು 2 ಕಾಯನ್ನು ಇಟ್ಟು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅದರ ದಕ್ಷಿಣೆಯನ್ನಿಟ್ಟು ವರಮಹಾಲಕ್ಷ್ಮಿ ವ್ರತದ ಪೂರ್ಣ ವ್ರತಫಲವು ನನಗೆ ಲಭ್ಯವಾಗಲಿ ಅಂತ ಹೇಳಿ ಆ ಬ್ರಾಹ್ಮಣನಿಗೆ ಕೊಟ್ಟು ಆತನ ಒಂದು ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಯಾಕೆ ಕೊಡಬೇಕು ಅಂತ ಬರುತ್ತೆ ಕೆಲವರಲ್ಲಿ. ಒಂದು ಉದಾಹರಣೆ ಕೊಡ್ತೀನಿ. ನಾನು ಸುಮಾರು ಮಾಧ್ಯಮದಲ್ಲಿ ಮಾಡಿದಾಗ ಇದನ್ನು 2-3 ಸತಿ ಹೇಳಿದ್ದೀನಿ, ಮತ್ತೊಂದು ಸತಿ ಹೇಳುವ. ಯುವಜನತೆ ಕೂಡ ಇದನ್ನು ಕೇಳ್ಕೋಬೇಕು. ಈ ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರಲ್ವ ಎಲ್ಲರೂ, ಸರಿ, ನಾವು ಇನ್ಕಮ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅಂತ ಕೇಳ್ತಿಲ್ಲ ಅಲ್ವಾ? ಅದು ಭಯದಿಂದಲೇ 99%. ಇನ್ನು 1% ಜನರಿಗೆ ಮಾತ್ರ ಏನು ನಮ್ಮ ದೇಶ ನಡಿಬೇಕು, ದೇಶಕ್ಕೋಸ್ಕರ ನಾನು ಇಷ್ಟು ಮಾಡ್ತೀನಿ ಅಂತಕ್ಕಂತಹ ಒಂದು ಒಲವಿದೆ ಬಿಟ್ಟರೆ 99% ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಲ್ಲ. ಈ ಒಂದು ಕೆಲಸ ಮಾಡೋಣ, ಈ ಬ್ರಾಹ್ಮಣನಿಗೆ ಯಾಕೆ ಕೊಡಬೇಕು ಅಂತ ಯಾರಿಗಾದರೂ ಮನಸ್ಸಲ್ಲಿ ಇದ್ದರೆ ಅದಕ್ಕೆ ಪರ್ಯಾಯವಾಗಿ ಸ್ವಲ್ಪ ಇದನ್ನು ಯೋಚನೆ ಮಾಡಿ. ನೀವು ಸರ್ಕಾರಕ್ಕೆ ಹೇಳಿ, ನಾನು ದಾನ ಮಾಡಿ ಧರ್ಮ ಮಾಡಿಬಿಡ್ತೀನಿ, ನಾನು ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಒಪ್ಪುತ್ತೇನೋ ನೋಡೋಣ ಸರ್ಕಾರ. ಮತ್ತು ಇದರಲ್ಲೂ ಹಾಗೆ, ನಾನು ಯಾಕೆ ಬ್ರಾಹ್ಮಣನ ಕೊಡಬೇಕು ಅಂದರೆ ನೀವು ಮಾಡಿದ ಪೂಜೆಗೆ ಅದನ್ನು ಕೊಟ್ಟರೆ ಇಲ್ಲಿ ಫಲ ಬರೋದು. ನಾನು ಅನಾಥಾಶ್ರಮಕ್ಕೆ ಕೊಡುತ್ತೇನೆ, ನಾನು ಅಲ್ಲಿ ಹೋಗಿ ಕೊಡ್ತೀನಿ, ಅಲ್ಲೆಲ್ಲ ನೀನೇನಾದರೂ ಕೊಟ್ಕೋ, ಅವ್ರದ್ದು 80G2 ಇದ್ದರೆ ಅದರಲ್ಲೊಂದು ಒಂದಿಷ್ಟು ರಿಬೇಟ್ ಸಿಗುತ್ತೆ. ಬಿಟ್ಟರೆ ಇನ್ಕಮ್ ಟ್ಯಾಕ್ಸ್ ನಾನು ವರ್ಷಕ್ಕೆ ನಾನು 5 ಲಕ್ಷ ಕಟ್ಟಬೇಕು, 5 ಲಕ್ಷನೂ ನಾನು ದಾನ ಮಾಡಿಬಿಡ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಡಿ ಅಂದರೆ ಕೊಡೋದಿಲ್ಲ ಸರ್ಕಾರ ನಡೆಯೋದಿಲ್ಲ. ಅದೇ ರೀತಿಯಾಗಿ ಇದು ಕೂಡ ಯಾವುದು ಬ್ರಾಹ್ಮಣರಿಗೆ ದಕ್ಷಿಣಾದಿಗಳನ್ನು ಕೊಡ್ತಕ್ಕಂಥದ್ದು. ಎರಡನೇ ಮಜಲೇನು ಅಂತಂದರೆ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂಚ ದೈವತಂ ತಾನ್ ಮಂತ್ರಾನ್ ಬ್ರಾಹ್ಮಣೋದೇನೋ ಬ್ರಾಹ್ಮಣೋ ಮಮ ದೈವತಂ. ಇಡೀ ಪ್ರಪಂಚ ದೇವತೆಗಳಿಗೆ ಅಧೀನಪಟ್ಟಿದೆ. ದೇವತೆಗಳು ಮಂತ್ರದಲ್ಲಿದ್ದಾರೆ, ಮಂತ್ರಗಳು ಬ್ರಾಹ್ಮಣನಲ್ಲಿ ಇದೆ. ಆದ್ದರಿಂದ ಬ್ರಾಹ್ಮಣನು ದೇವರ ಸಮಾನ ಅಂತ. ಈಗ ಹೆಂಗೆ ಯಾರೋ ಒಬ್ಬರು ದೊಡ್ಡ ಅಧಿಕಾರಿ, ಆತ ವೈಯಕ್ತಿಕವಾಗಿ ಅಯೋಗ್ಯ ಇರ್ಬೋದು, ನಮಗೇನು ಸಂಬಂಧ? ಏನಕ್ಕೆ ಬೆಲೆಯಲ್ಲಿ? ಅಧಿಕಾರಕ್ಕೆ ಬೆಲೆ ಅಷ್ಟೇ. ನಮಗೆ ಗೊತ್ತಿದೆ ಆತ ಏನೋ ಹಲವಾರು ವಿಚಾರಗಳಲ್ಲಿ ಅವಿವೇಕಿ ಅಯೋಗ್ಯ ಅಂತ. ಅದೇನು ಮಾಡ್ತೀವಿ, ಕೈ ಕಟ್ಕೊಂಡು ನಿಂತ್ಕೋತೀವಿ ಅಲ್ವಾ? ಸರ್ ಇದೊಂದು ಮಾಡಿಕೊಟ್ಬಿಡಿ ಸರ್. ಅಲ್ಲಾರು ಹೋಗಿ ಹೇಳಿದ್ದಾರೆ ನೀನು ಅಯೋಗ್ಯ ಕಣಯ್ಯ ನೀನು ಅಂತಂದು ಏನಾಗುತ್ತೆ ಪರಿಸ್ಥಿತಿ? ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲೂ ಬ್ರಾಹ್ಮಣನಲ್ಲಿ ನಾವು ದೋಷವನ್ನು ಹುಡುಕಬಾರ್ದು, ಬ್ರಾಹ್ಮ್ಯವನ್ನು ಮಾತ್ರ ಹುಡುಕಬೇಕು. ಅವನು ಅನುಭವಿಸ್ಕೋತಾನೆ, ಅವನ ದೋಷಗಳಿದ್ದರೆ ಅವನ ಕರ್ಮ, ಅದು ಅವನ ಕರ್ಮ. ಮಾಡ್ದವನು ಪಾಪ ಆಡ್ದವನು ಬಾಯಿ ನಮಗೇನಕ್ಕೆ ಬೇಕಾ ಉಸಾಬ್ರಿ ಅಲ್ವಾ? ನಮ್ಮ ತಂದೆ ಹೇಳೋರು, ಎಲೆ ಎತ್ತೋ ಸಿದ್ಧ ಅಂದ್ರೆ ಉಂಡೋ ರೇಸ್ ಮಂದಿ ಏನಕ್ಕೋ, ಬಾಯಿ ಮುಚ್ಕೊಂಡು ಎತ್ತಯ್ಯ ಎಲೆನ ಅಷ್ಟಿಟ್ಕೋ ಅಂತೇಳಿ. ಅದೇ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದೆ. ಶಾಸ್ತ್ರವನ್ನು ಪರಿಪಾಲನೆ ಮಾಡ್ತೀವಿ ಅಂತ ಸನಾತನಿಗಳಿಗೆ ಉಪದೇಶ ಅಷ್ಟೆ. ಬೇರೆಯವ್ರನ್ನ ಸನಾತನ ಧರ್ಮಿಗಳಲ್ಲ, ನಾವು ಹಿಂದೂಗಳಲ್ಲ ಅಂದರೆ ನಿಮ್ಮ ವೈಯಕ್ತಿಕವಾದ ಇಚ್ಛೆ. ನಾವು ಅದ್ರ ಬಗ್ಗೆ ನಾವು ಏನು ಚಕಾರ ಎತ್ತೋದಿಲ್ಲ. ನೀವು ಸರ್ವತಂತ್ರ ಸ್ವತಂತ್ರರು. ಆದರೆ ಈ ರೀತಿಯಾಗಿ ಈ ಬುದ್ಧಿಯಿಂದ ದಾನ ಕೊಡಿ ಅನ್ನೋದಕ್ಕೆ ಇಷ್ಟು ಹೇಳಿದೆ. ಏನೋ ಬ್ರಾಹ್ಮಣರು ನಾನು ಬ್ರಾಹ್ಮಣರು ಅಂತ ಅದನ್ನು ನಾನು ಸಮರ್ಥನೆ ಮಾಡ್ಕೋತಿಲ್ಲ. ಶಾಸ್ತ್ರದಲ್ಲಿ ಇರುವುದನ್ನು ಹಾಗೆ ಯಥಾವತ್ತು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ರೀತಿಯಾಗಿ ಉಪಾನದಾನವನ್ನು ಕೊಟ್ಟರೆ, ಆಮೇಲೆ ಇಷ್ಟ ಮಿತ್ರರೊಂದಿಗೆ ಊಟ ಉಪಹಾರ ಮಾಡಿದರೆ ಅಮ್ಮನವರ ಕಟಾಕ್ಷ ತಂತಾನೆ ನಿಮಗೆ ಆಗಿ ಹೋಗುತ್ತೆ. ಇಲ್ಲಿ ಇನ್ನೂ ಒಂದು ಎಚ್ಚರಿಕೆಯ ಮಾತು ಅಂದರೆ ವರಮಹಾಲಕ್ಷ್ಮಿಯನ್ನು ಅವತ್ತಿನ ದಿವಸ ನೀವು ಉದ್ವಾಸನೆ ಮಾಡಬಾರ್ದು, ಚಲಿಸಬಾರ್ದು. ಮರು ದಿವಸ ಶನಿವಾರದ ದಿವಸ ಅಮ್ಮನವರ ಕಲಶವನ್ನು ನೀವು ಕದಲಿಸಬೇಕು. ಅಲ್ಲಿಯವರೆಗೂ ಏನಾದರೂ ಕೂಡ ಕದಲಿಸುವ ಹಾಗಿಲ್ಲ. ಮತ್ತು ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕೆಲವರು ಬೆಳಗ್ಗೆ ಮಾಡ್ತಾರೆ, ಕೆಲವರು ಸಂಜೆ ವ್ರತ ಮಾಡ್ತಾರೆ. ಯಾವಾಗ ಮಾಡಿದ್ದಕ್ಕೂ ಕೂಡ ಸಂಜೆ ದೀಪ ಹಚ್ಚುವ ಹೊತ್ತಿಗೆ, ಸಂಧ್ಯಾ ಸಮಯದ ಹೊತ್ತಿಗೆ ಹೆಚ್ಚು ದೀಪಗಳಿಂದ 12 ದೀಪಗಳಿಂದ ಅಮ್ಮನವರೆಗೆ ಒಂದು ಆರತಿ ಮಾಡಬೇಕು. ಹೆಚ್ಚು ಆರತಿಯಾದಿಗಳು ಮಾಡಿ ಮನೆಯಲ್ಲೆಲ್ಲ ದೀಪಾದಿಗಳನ್ನು ಇಟ್ಟು ಅಲಂಕಾರ ಮಾಡಿ ಮುತ್ತೈದೆಯರನ್ನು ಕರಿಬೇಕು. ಸುವಾಸನರ್ಚನ ಪ್ರೀತ ಚಿತ್ತಾಯೈ ನಮಃ ಅಂತ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ. ಸುವಾಸಿನಿಯರು ಮುತ್ತೈದೆಯರನ್ನು ಪೂಜೆ ಮಾಡಿದ್ರೆ ಅಮ್ಮನವರು ಖುಷಿ ಆಗ್ಬಿಡುತ್ತಂತೆ. ಅದು ಅಮ್ಮನವರ ಒಂದು ರೂಪ, ಹೆಣ್ಣು ಮಕ್ಕಳೆಲ್ಲರೂ. ಆದ್ದರಿಂದ ಅಂಥ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವರಿಗೆ ನಿಮ್ಮ ಕೈಲಾದ್ದು ಏನು ಅರಿಶಿಣ ಕುಂಕುಮ ಬಳೆ ಬಿಚ್ಚೋಲೆ ಪಾನಕ ಕೋಸಂಬರಿ ಮಾಡಿರ್ತಕ್ಕಂತಹ ತಂಬಿಟ್ಟು ಚಿಗಿಳಿ, ನಿಮ್ಮ ಶಕ್ತಿ ಇದ್ದರೆ ನಿಮಗೆ ಬಳೆ ಬಿಚ್ಚೋಲೆ ಜೊತೆಗೆ ಸೀರೆಯನ್ನು ಕುಪ್ಪಸದ ಬಟ್ಟೆಯನ್ನು ಕೊಡ್ತಕ್ಕಂಥದ್ದು ಮಾಡಿದರೆ ಅಮ್ಮನವರ ಅನುಗ್ರಹ 100ಕ್ಕೆ 100 ಆಗುತ್ತೆ ಅಂತಕ್ಕಂಥದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ.
ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲರೂ ಆಸ್ಥೆಯಿಂದ ಮಾಡೋಣ, ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಖಂಡಿತ ಗುರುಜಿ, ವರಮಹಾಲಕ್ಷ್ಮಿ ವ್ರತದ ನೀತಿ ನಿಯಮಗಳನ್ನು ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಮುಖ್ಯವಾಗಿ ಹೆಣ್ಣು ಮಕ್ಕಳೇ ಪೂಜೆ ಮಾಡೋದ್ರಿಂದ ಪ್ರೀತಿ ಆಸಕ್ತಿ ಇದೆ, ಸಿಂಗಾರ ಅಲಂಕಾರ ಮಾಡಲಿ, ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿ ವಿಶ್ವಾಸ ಅನ್ನೋದು ದೇವಿ ಒಲಿತಾಳೆ ಅನ್ನುವಂಥದ್ದು ಇದೆಯಲ್ಲ, ಬಹಳ ಅರ್ಥಪೂರ್ಣ ವಿಚಾರ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀವಿ. ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಭೇಟಿಯಾಗಬಹುದು. ವರಮಹಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಸಕಲ ಸಮೃದ್ಧಿಯನ್ನು ಉಂಟು ಮಾಡಲಿ ಎನ್ನುವಂಥ ಆಶಯದೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.